ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖ ಸುದ್ದಿ. ರಾಜ್ಯದ ಪ್ರಭಾವಿ ಸಚಿವರಿಂದಲೇ ಯುವ ಉದ್ಯಮಿಗೆ ಕಿರುಕುಳದ ಆರೋಪ ಕೇಳಿಬರ್ತಾ ಇದೆ. ಹಾಗಾದ್ರೆ ಯಾರ ಆ ಉದ್ಯಮಿ? ಯುವ ಉದ್ಯಮಿ ವಿರುದ್ಧ ಜಿದ್ದಿಗೆ ಬಿದ್ದಿದ್ದಾರಾ ಪ್ರಭಾವಿ ಸಚಿವ? ತಮ್ಮ ಅಧಿಕಾರ ಬಳಸಿಕೊಂಡು ಉದ್ಯಮಿಗೆ ಸಚಿವರ ಕಿರುಕುಳ. ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಕಿರುಕುಳದ ಆರೋಪ ಕೇಳಿಬಂದಿದೆ. ಬೆಳಗಾವಿ ಮೂಲದ ಉದ್ಯಮಿ ಅಶೋಕ ಅಸ್ಕಿ ಗಂಭೀರವಾದ ಆರೋಪ ಮಾಡಿದ್ದಾರೆ. ಅಶೋಕ್ ಅಸ್ಕಿ ಉದ್ಯಮ ಹಾಳು ಮಾಡಲು ಸಚಿವರಿಂದ ಪಿತೂರಿ ಅನ್ನುವಂತ ಆರೋಪ ಮಾಡಿದ್ದಾರೆ. ಬೆಲ್ಲ ಉತ್ಪಾದನೆ, ಎಥನಾಲ್ ತಯಾರಿಕಾ ಉದ್ಯಮಿ ಅಶೋಕ್ ಅಸ್ಕಿ ರಾಯಭಾಗ ತಾಲೂಕಿನ ಹಾರೋಗೇರೆ ಗ್ರಾಮದ ಉದ್ಯಮಿ ಅಸ್ಕಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಸಚಿವರ ಒಡೆತನದ ಸಕ್ಕರೆ ಕಾರ್ಖಾನೆ ಪಕ್ಕದಲ್ಲೇ ಎಥನಾಲ್ ಘಟಕವನ್ನ ಓಪನ್ ಮಾಡಿದ್ರು ಇವರು. ರಾಯಭಾಗದ ಅಳಗವಾಡಿಯಲ್ಲಿರುವಂತಹ ಬೀರೇಶ್ವರ ಸಕ್ಕರೆ ಕಾರ್ಖಾನೆ ಎಸ್ ಮಲ್ಲಿಕಾರ್ಜುನ್ ಒಡೆತನದ ಬೀರೇಶ್ವರ ಸಕ್ಕರೆ ಕಾರ್ಖಾನೆಯ ಪಕ್ಕದಲ್ಲಿ ಇರೋ ಒಂದು ಎಥನಾಲ್ ಘಟಕ ಇತ್ತು. ತಮ್ಮ ಕಾರ್ಖಾನೆ ಪಕ್ಕ ಮತ್ತೊಂದು ಕಾರ್ಖಾನೆ ಬೆಳಿಬಾರದು ಅಂತ ಈ ರೀತಿ ಹಠ ತೊಟ್ಟು ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬೆಲ್ಲ ಉತ್ಪಾದನೆ, ಎಥನಾಲ್ ಘಟಕ ಬಂದ್ ಮಾಡಿಸೋದಕ್ಕೆ ಸಚಿವರು ಹಾಗಾದ್ರೆ ಯತ್ನ ಮಾಡಿದ್ರು. ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಕಾರ್ಖಾನೆಯನ್ನ ಬಂದ್ ಮಾಡೋದಕ್ಕೆ ಪಿತೂರಿ ಮಾಡಿದ್ರು. 1 ವರ್ಷದಲ್ಲಿ ಅಶೋಕ ಅಸ್ಕಿಗೆ ಬರೋಬ್ಬರಿ 27 ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ರಾಜ್ಯದ ಪ್ರಭಾವಿ ಸಚಿವರೇ ಹಾಗಾದ್ರೆ ಯುವ ಉದ್ಯಮಿಗೆ ಈ ರೀತಿಯಾಗಿ ಕಿರುಕುಳ ಕೊಟ್ರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಆ ರೀತಿ ಆರೋಪವನ್ನ ಆತ ಮಾಡಿದ್ದಾರೆ. ಸಕ್ಕರೆ ಆಯುಕ್ತರು, ಪರಿಸರ ಇಲಾಖೆ ಸೇರಿ ಹಲವು ಇಲಾಖೆ ನೋಟಿಸ್ ಕೊಟ್ಟಿದೆ. ಅಧಿಕಾರಿಗಳು ನೀಡಿದ 27 ನೋಟಿಸ್ ಸ್ಕ್ವಾಶ್ ಮಾಡಿದ ಹೈಕೋರ್ಟ್. ಪದೇ ಪದೇ ನೋಟಿಸ್ ನೀಡ್ತಾ ಇರೋದಕ್ಕೆ ಬೇಸತ್ತ ಉದ್ಯಮಿ ಅಶೋಕ್ ಅಸ್ಕಿ ಸಮಸ್ಯೆ ಬಗೆಹರಿಸದೇ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಉದ್ಯಮಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಉದ್ಯಮಿ ವಿರುದ್ಧ ಅಧಿಕಾರಿಗಳನ್ನ ಚೂ ಬಿಡ್ತಿದ್ದಾರಾ ಹಾಗಾದ್ರೆ ಸಚಿವ ಎಸ್ ಮಲ್ಲಿಕಾರ್ಜುನ್? ಅಶೋಕ್ ಅಸ್ಕಿಗೆ ಪರಿಸರ ಇಲಾಖೆ ನೀಡಿದ ಅನುಮತಿ ರದ್ದುಗೊಳಿಸುವಂತೆ ಪತ್ರ, ವಿಮೋಚನಾ ಪತ್ರ ಹಿಂಪಡೆಯುವಂತೆ ಸಚಿವ ಮಲ್ಲಿಕಾರ್ಜುನ್ ಶಿಫಾರಸನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ. 2 ಕಾರ್ಖಾನೆಗಳ ನಡುವೆ ಕನಿಷ್ಠ 15 ಕಿಲೋಮೀಟರ್ ಅಂತರ ಇರಬೇಕು. 2018ರಲ್ಲಿ ಜಾರಿಗೆ ಬಂದಂತಹ ಎಥೆನಾಲ್ ಪಾಲಿಸಿಯ ಅಡಿ ಈ ನಿಯಮ ಉಲ್ಲೇಖ ಇದೆ. ನಾನು ಸರ್ಕಾರಕ್ಕೆ ಕೇಳೋದಂದರೆ, ನಾವು ಇಂಡಸ್ಟ್ರೀಸ್ ನೀವು ಲೈಸೆನ್ಸು ಪರವಾನಿಗೆ ಎಲ್ಲ ಕೊಟ್ಟ ಮೇಲೇ ನಾವು ಕಾರ್ಖಾನೆಯನ್ನು ಕಟ್ಟಿದ್ದೀವಿ. 150 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಸುಮಾರು 300 ಜನ ವರ್ಕರ್ಸನ್ನ ನಾವು ತೊಗೊಂಡಿದ್ದೀವಿ. ಈಗ ಬಂದುಬಿಟ್ಟು ನಿಮ್ಮದು ಬೇನಾಮಿ ಇದೆ, ಇದನ್ನಿದೆ, ಹಾಗಿದೆ. ದಿನಕ್ಕೆ ಒಂದರಂತೆ ತಿಂಗಳಲ್ಲಿ 2-3 ನೋಟಿಸ್ ಆದರೂ ಕೊಡ್ತಾಯಿದ್ದಾರೆ. ಇದು ಯಾರ ಕಾರಣ ಅಂದರೆ ಎಸ್ ಮಲ್ಲಿಕಾರ್ಜುನ್ ಅವ್ರ ಕಾರಣ. ಅವ್ರ ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕಿಬಿಟ್ಟು ನಮ್ಮಲ್ಲಿ ಕಳಿಸೋದು. ಇಲ್ಲಿವರೆಗೆ 1 ವರ್ಷದಲ್ಲಿ 5 ಸಲ ನಮ್ಮದು ಕ್ಲೋಸರ್ ಆರ್ಡ್ರ್ ಮಾಡಿಸಿದ್ದಾರೆ. ನಾನು ಸರ್ಕಾರಕ್ಕೆ ಕೇಳೋದಂದರೆ, ನಾವು ಇಂಡಸ್ಟ್ರೀಸ್ ನೀವು ಲೈಸೆನ್ಸು ಪರವಾನಿಗೆ ಎಲ್ಲ ಕೊಟ್ಟ ಮೇಲೇ ನಾವು ಕಾರ್ಖಾನೆಯನ್ನು ಕಟ್ಟಿದ್ದೀವಿ. 150 ಕೋಟಿ ರೂಪಾಯಿ. ಇದು ಯುವ ಉದ್ಯಮಿ ಅಶೋಕ್ ಅಸ್ಕಿ ಅವರು ಮಾಡ್ತಾ ಇರುವಂತಹ ಆರೋಪ. ಅಧಿಕಾರಿಗಳನ್ನ ಚೂ ಬಿಡ್ತಾ ಇದ್ದಾರೆ, ಪ್ರತಿ ಬಾರಿಯೂ ಕೂಡ ಟೆನ್ಷನ್ ಕೊಡ್ತಾ ಇದ್ದಾರೆ, ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಗೊತ್ತಿಲ್ಲ ಯಾರು ಸರಿ ಯಾರು ತಪ್ಪು ಅನ್ನುವಂಥದ್ದನ್ನು ತನಿಖೆ ಆಗಬೇಕು ಅಂತ ಅನಿಸುತ್ತೆ ಈ ವಿಚಾರದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.